ಕಬ್ಬು ಬೆಳೆಗಾರರಿಗೆ ಇವತ್ತೇ ಸಿಗುತ್ತಾ? ಹಾಗಾದ್ರೆ ಸಿಹಿ ಸುದ್ದಿ. 100 ರೂಪಾಯಿ ನಿಗದಿಗೆ ಹೆಚ್ಚಾಗಿ 100 ರೂಪಾಯಿ ಹೆಚ್ಚಾಗಿ ನಿಗದಿ ಮಾಡಿದ್ರು. 3200 ರೂಪಾಯಿ ಹಣವನ್ನ ಕೊಡೋದಕ್ಕೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದ್ರೆ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು 3500 ರೂಪಾಯಿ. 3200 ರೂಪಾಯಿ ಜೊತೆಗೆ ಇನ್ನೂ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡಿಸುವ ಯತ್ನಕ್ಕೆ ಮುಂದಾಗಿದೆ. ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಡ್ತಾ ರಾಜ್ಯ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿಹಿ ಸುದ್ದಿ ಕೊಡ್ತಾ 3200 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇವ್ರು ಕೇಳ್ತಿರೋದು 3500 ರೂಪಾಯಿ. 100 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಒಂದು ಪುಷಪ್ ನಡೀತಾ ಇದೆ. ಸಿಹಿ ಸುದ್ದಿ ಸಿಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈ ಒಂದು ಸಭೆ ನಡೀತಾ ಇರೋದೇ ಈ ಮಾಲೀಕರ ಜೊತೆ ಈ ಒಂದು ವಿಚಾರವಾಗಿ 100 ರೂಪಾಯಿನ ಹೆಚ್ಚುವರಿ ಕೊಡಿಸಬೇಕು ಅನ್ನುವಂಥದ್ದು ಇರಾದಲ್ಲಿ ರಾಜ್ಯ ಸರ್ಕಾರ ನಿನ್ನೆಯಿಂದ ಕಸರತ್ತು ಆರಂಭಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ 3200 ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಉಳಿದಂತಹ ಇನ್ನು 300 ರೂಪಾಯಿ ಕೊರತೆ ಬರ್ತಾ ಇದೆ. ಆ 300 ರೂಪಾಯಿ ಕೊರತೆ ನೀಗಿಸೋಕೆ ರಾಜ್ಯ ಸರ್ಕಾರ ಹರಸಾಹಸ ಪಡ್ತಾ ಇತ್ತು. ಆದ್ರೆ 300 ರೂಪಾಯಿನ ಕೊಡ್ಸೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಕೈಯಿಂದ ಸಾಧ್ಯ ಆಗಲ್ಲ. ಆದ್ರೆ ಇನ್ನಷ್ಟು ರಿಕ್ವೆಸ್ಟ್ ಮಾಡಿದಂತ ಕಾರಣಕ್ಕಾಗಿ ಇನ್ನೊಂದು 100 ರೂಪಾಯಿ ಹೆಚ್ಚುವರಿ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಅದರ ಭಾಗವಾಗಿ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು. ನಿನ್ನೆ ಸಚಿವರು ಕೂಡ ಆಗಿರ್ತಕ್ಕಂಥವ್ರು ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಗಿರ್ತಕ್ಕಂತಹ ಒಂದಷ್ಟು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿರ್ತಕ್ಕಂಥದ್ದು. ಇವತ್ತು ಮತ್ತು ಬೆಳಗ್ಗೆ ಕೂಡ ಸಭೆ ನಡೆಸಿರ್ತಕ್ಕಂಥದ್ದು. ನೀವು ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದಷ್ಟು ಮನವಿಯನ್ನು ಮಾಡಿ ರಾಜ್ಯ ಸರ್ಕಾರದ ಪರವಾಗಿ ಒಂದಷ್ಟು ಅವರ ಜೊತೆ ಚರ್ಚೆಯನ್ನ ಮಾಡಿ ಹೆಚ್ಚುವರಿಯಾಗಿ ಇನ್ನೂ 100 ರೂಪಾಯಿ ಕೊಡಿಸೋಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಚರ್ಚೆ ಮಾಡಿಸಿ ಒಪ್ಪಿಸಿದ್ದೆ. ಅದರಲ್ಲಿ ಈಗ ಮೊದಲು ಘೋಷಣೆ ಮಾಡೋಣ. ಉಳಿದಂತ ಇನ್ನು ಕೊರತೆ ಬರ್ತಕ್ಕಂಥ 200 ರೂಪಾಯಿ ಏನಿದೆ ಆ 200 ರೂಪಾಯಿಯನ್ನ ಕೇಂದ್ರದ ಕಡೆಯಿಂದ ಆಗಲಿ ಮತ್ತೆ ಇನ್ನು ಉಳಿದಂತಹ ಬೇರೆ ವಿಚಾರದಲ್ಲಿ ಕೊಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಿಂದನೂ ಕೂಡ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ಹೆಚ್ಚುವರಿ 100 ರೂಪಾಯಿ ಕೊಡೋಕೆ ಸಮ್ಮತಿಸಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಆದ್ರಿಂದ ಈಗ ಆರಂಭ ಆಗಿರ್ತಕ್ಕಂಥ ಸಿಎಂ ನೇತೃತ್ವದ ಸಭೆಯಲ್ಲಿ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಚರ್ಚೆ ಮಾಡೋರಿದ್ದಾರೆ. ಮತ್ತೆ ಜ್ವಲಂತ ಸಮಸ್ಯೆಗಳು ಕೂಡ ಒಂದಷ್ಟು ಇದಾವೆ. ಆ ಸಕ್ಕರೆ ಕಾರ್ಖಾನೆಯ ಮೇಲೆ ಒಂದಷ್ಟು ಆರೋಪಗಳು ಕೂಡ ರೈತರು ಇದಾವೆ ಮತ್ತು ರೈತರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ಬೇಡಿಕೆಗಳು ಕೂಡ ಸರ್ಕಾರಕ್ಕೆ ಇದಾವೆ. ಆ ಬಗ್ಗೆ ಕೂಡ ಚರ್ಚೆ ಈಗ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದು ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು 3300 ರೂಪಾಯಿಗೆ ಬೆಲೆ ನಿಗದಿ ಮಾಡುವ ನಿಟ್ಟಿನಲ್ಲಿ ಒಂದು ಸರ್ಕಾರ ಒಂದಷ್ಟು ಪ್ರಯತ್ನವನ್ನು ಈಗ ಆರಂಭಿಸಿದೆ. ಅದಕ್ಕೆ ಒಂದು ಪ್ರತಿಫಲ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಭೆ ಆರಂಭವಾಗಿದೆ. ಸಭೆ ಮುಗಿದ ನಂತರ 3300 ಆಗುತ್ತಾ ಅಥವಾ 350ಕ್ಕೆ ಏನಾದರೂ ರಾಜ್ಯ ಸರ್ಕಾರ ಒಪ್ಪಿಸುತ್ತಾ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಒಂದಷ್ಟು ಈ ಒಂದು ದೃಢ ಸಂಕಲ್ಪದಿಂದ ಏನಾದರೂ ಚರ್ಚೆ ಮಾಡಿದ್ದೆ ಆದಲ್ಲಿ ಒಂದಷ್ಟು ರೈತರಿಗೆ ಸಿಹಿ ಸುದ್ದಿ ಸಿಗುವಂತದ್ದು ಸಾಧ್ಯತೆ ಇದೆ. ಮತ್ತು ರೈತರೇನಾದರೂ ಈ 3300 ಅಥವಾ 350 ರೂಪಾಯಿಗೆ ಏನಾದರೂ ಒಪ್ಕೊಂಡ್ರೆ ರೈತರು ಮಾಡ್ತಿರ್ತಕ್ಕಂಥ ಪ್ರತಿಭಟನೆಗೆ ಒಂದಷ್ಟು ಸುಖಾಂತ್ಯ ಕಾಣುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚುವರಿ ಬೆಲೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆರಂಭ ಆಗಬಹುದು. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗುತ್ತೆ, ಆಗ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರಬಹುದು, ಹೆಚ್ಚುವರಿ ಹಣವನ್ನು ಕೊಡಿಸುವಂತ ನಿಟ್ಟಿನಲ್ಲಿ. ಆದ್ರೆ ಸದ್ಯದ ಮಟ್ಟಿಗೆ ಒಂದು ಸುಖಾಂತ್ಯ ಕಾಣಬೇಕು ಅನ್ನುವಂಥದ್ದಾದ್ರೆ 3300 ರೂಪಾಯಿ ಬೆಲೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದಷ್ಟು ಕಸರತ್ತನ್ನು ಆರಂಭಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಬಸವರಾಜ್ ನೋಡಿ, ಈಗ ಒಂದು ವೇಳೆ ಇವತ್ತು ಕಬ್ಬು ಬೆಳೆಗಾರರ ಆಕ್ರೋಶ ಕಟ್ಟೆ ಹೊಡೆದ ಆಗಿದೆ, ಈ ಕಡೆ ಮಾಲೀಕರು ಕೂಡ 3200 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. 100 ರೂಪಾಯಿಗೆ ಒಪ್ಕೊಂಡಿಲ್ಲ ಅಂತಂದ್ರೆ ಹೇಗೋ ಮಾಡಿ 100 ರೂಪಾಯಿಗಾದ್ರೂ ಪುಷ್ ಮಾಡೋಣ ಅಂತ ಹೇಳಿ ಅವರು ರಾಜ್ಯ ಸರ್ಕಾರ ಪುಷ್ ಮಾಡುವಂತ ಕೆಲಸವನ್ನ ಮಾಡಿದ್ದೆ ಆದ್ರೆ ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಎಲ್ಲವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕಕ್ಕಾಗಲ್ಲ. ಅಥವಾ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಇಲ್ಲ ಮಾಲೀಕರ ಕಡೆಯಿಂದ ಹಣವನ್ನ ಹೆಚ್ಚುವರಿಯಾಗಿ ಕೊಡಿಸಬೇಕು. ಯಾಕಂದ್ರೆ ಸರ್ಕಾರ ಕೂಡ ಇಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದೆ. ಎಲ್ಲವನ್ನೂ ಕೂಡ ಕೇಂದ್ರಕ್ಕೆ ಬಟ್ಟು ಮಾಡಕ್ಕಾಗಲ್ಲ. ಹಾಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಂದಷ್ಟು ಬಗ್ಗಿಸಬೇಕು ಅನ್ನೋದಾದ್ರೆ ರಾಜ್ಯ ಸರ್ಕಾರ ಒಂದಷ್ಟು ಗಟ್ಟಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ನೋಡಿ, ಇಷ್ಟೊಂದು ನೀವು ಲಾಭವನ್ನ ಮಾಡ್ತಾ ಇದ್ರಿ ಈ ಸಕ್ಕರೆ ಸೇರಿದಂತೆ ಅನೇಕ ಉತ್ಪನ್ನಗಳ ಮೇಲೆ, ಹೆಚ್ಚುವರಿಯಾಗಿ ಕೇವಲ 100 ರೂಪಾಯಿ 150 ರೂಪಾಯಿ ಕೊಡೋಕೆ ಏನು ನಿಮಗೆ ಸಮಸ್ಯೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಗುವಂತಹ ಸಾಧ್ಯತೆಗಳಿದಾವೆ. ಒಂದು ವೇಳೆ ನೀವು ಹೀಗೆ ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ಈಗಾಗಲೇ ಏನು ಕಾರ್ಖಾನೆಗಳಿಗೆ ಲಾಸ್ ಆಗ್ತಾ ಇರ್ತಕ್ಕಂಥ, ಯಾಕಂದ್ರೆ ಕಬ್ಬು ಕಟಾವ್ ಆಗ್ತಾ ಇಲ್ಲ ಮತ್ತು ಕಾರ್ಮಿಕರು ಕೂಡ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡಿದ್ದಾರೆ. ಇದು ಇನ್ನಷ್ಟು ತಿಂಗಳಗಟ್ಟಲೆ ಎಳ್ಕೊಂಡು ಹೋದ್ರೆ ಕಾರ್ಖಾನೆಗಳಿಗೆ ಲಾಸ್ ಆಗುತ್ತೆ ಮತ್ತು ರೈತರಿಗೂ ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಹೆಚ್ಚುವರಿ 100 ರೂಪಾಯಿ ಕೊಡ್ತಕ್ಕಂಥದ್ದನ್ನ ಅಥವಾ 150 ರೂಪಾಯಿ ಕೊಡ್ತಕ್ಕಂಥದ್ದನ್ನ ನೀವು ನಿರ್ಧಾರ ಮಾಡಿ ಸಾಗಾಣಿಕೆ ಮತ್ತು ಕಟಾವ್ ವೆಚ್ಚದ ಬಗ್ಗೆ ಒಂದಷ್ಟು ತೀರ್ಮಾನ ಮಾಡೋಣ. ಯಾಕಂದ್ರೆ ಅದು
ಕೇಂದ್ರ FRP ಫಿಕ್ಸ್ ಮಾಡಿದಂತ ಸಂದರ್ಭದಲ್ಲೇ ಈ ಒಂದು ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಬರ್ತದೆ. ಹಾಗಾಗಿ ಈ ಹೆಚ್ಚುವರಿ FRP ಅನ್ನು ನಿಗದಿ ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಈಗಾಗಲೇ ಪ್ರಧಾನಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ, ಭೇಟಿಗೂ ಕೂಡ ಅವಕಾಶ ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಹೆಚ್ಚುವರಿ ಏನಾದರೂ FRP ಆಗಿ ರಿಕವರಿ ಕೂಡ ಜಾಸ್ತಿ ಆಗಿದ್ದೆ ಆದಲ್ಲಿ ಈ ಸಾರಿ ನಿಮಗೆ ಕೂಡ ಲಾಭ ಆಗುತ್ತೆ. ಆದ್ರಿಂದ ಈ ಒಂದು ಹೆಚ್ಚುವರಿ ದರವನ್ನ ನೀವು ನಿಗದಿ ಮಾಡಿಕೊಡಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಬೇಡಿಕೆ. ಅದು ಈಗಷ್ಟೇ ಸಚಿವರ ಜೊತೆ ಒಂದು ಸಭೆ ಮಾಡಿದ ಬಳಿಕ ಸಿಎಂ ಅವರು ಈಗ ಮಾಲೀಕರ ಜೊತೆ ಚರ್ಚೆಯನ್ನು ಆರಂಭಿಸಿದ್ದಾರೆ. ಓಕೆ ಕಬ್ಬು ಬೆಳೆಗಾರರಿಗೆ ಇವತ್ತೇ ಸಿಗುತ್ತಾ? ಹಾಗಾದ್ರೆ ಸಿಹಿ ಸುದ್ದಿ, 100 ರೂಪಾಯಿ ನಿಗದಿಗೆ ಹೆಚ್ಚಾಗಿ 100 ರೂಪಾಯಿ ಹೆಚ್ಚಾಗಿ ನಿಗದಿ ಮಾಡಬೇಕು. 3200 ರೂಪಾಯಿ ಹಣವನ್ನ ಕೊಡೋದಕ್ಕೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದ್ರೆ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು 3500 ರೂಪಾಯಿ. 3200 ರೂಪಾಯಿ ಜೊತೆಗೆ ಇನ್ನೂ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡಿಸುವ ಯತ್ನಕ್ಕೆ ಮುಂದಾಗಿದೆ. ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಡ್ತಾ ರಾಜ್ಯ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿಹಿ ಸುದ್ದಿ ಕೊಡ್ತಾ 3200 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇವ್ರು ಕೇಳ್ತಿರೋದು 3500 ರೂಪಾಯಿ. 100 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಒಂದು ಪುಷಪ್ ನಡೀತಾ ಇದೆ. ಸಿಹಿ ಸುದ್ದಿ ಸಿಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈ ಒಂದು ಸಭೆ ನಡೀತಾ ಇರೋದೇ ಈ ಮಾಲೀಕರ ಜೊತೆ ಈ ಒಂದು ವಿಚಾರವಾಗಿ 100 ರೂಪಾಯಿನ ಹೆಚ್ಚುವರಿ ಕೊಡಿಸಬೇಕು ಅನ್ನುವಂಥದ್ದು ಇರೋದ್ರಲ್ಲಿ ರಾಜ್ಯ ಸರ್ಕಾರ ನಿನ್ನೆಯಿಂದ ಕಸರತ್ತು ಆರಂಭಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ 3200 ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಉಳಿದಂತಹ ಇನ್ನು 300 ರೂಪಾಯಿ ಕೊರತೆ ಬರ್ತಾ ಇದೆ. ಆ 300 ರೂಪಾಯಿ ಕೊರತೆ ನೀಗಿಸೋಕೆ ರಾಜ್ಯ ಸರ್ಕಾರ ಹರಸಾಹಸ ಪಡ್ತಾ ಇತ್ತು. ಆದ್ರೆ 300 ರೂಪಾಯಿನ ಕೊಡ್ಸೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಕೈಯಿಂದ ಸಾಧ್ಯ ಆಗಲ್ಲ. ಆದ್ರೆ ಇನ್ನಷ್ಟು ರಿಕ್ವೆಸ್ಟ್ ಮಾಡಿದಂತ ಕಾರಣಕ್ಕಾಗಿ ಇನ್ನೊಂದು 100 ರೂಪಾಯಿ ಹೆಚ್ಚುವರಿ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಅದರ ಭಾಗವಾಗಿ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು. ನಿನ್ನೆ ಸಚಿವರು ಕೂಡ ಆಗಿರ್ತಕ್ಕಂಥವ್ರು ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಗಿರ್ತಕ್ಕಂತಹ ಒಂದಷ್ಟು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿರ್ತಕ್ಕಂಥದ್ದು. ಇವತ್ತು ಮತ್ತು ಬೆಳಗ್ಗೆ ಕೂಡ ಸಭೆ ನಡೆಸಿರ್ತಕ್ಕಂಥದ್ದು. ನೀವು ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದಷ್ಟು ಮನವಿಯನ್ನು ಮಾಡಿ ರಾಜ್ಯ ಸರ್ಕಾರದ ಪರವಾಗಿ ಒಂದಷ್ಟು ಅವರ ಜೊತೆ ಚರ್ಚೆಯನ್ನ ಮಾಡಿ ಹೆಚ್ಚುವರಿಯಾಗಿ ಇನ್ನೂ 100 ರೂಪಾಯಿ ಕೊಡಿಸೋಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಚರ್ಚೆ ಮಾಡಿಸಿ ಒಪ್ಪಿಸಿದ್ದೆ. ಅದರಲ್ಲಿ ಈಗ ಮೊದಲು ಘೋಷಣೆ ಮಾಡೋಣ. ಉಳಿದಂತ ಇನ್ನು ಕೊರತೆ ಬರ್ತಕ್ಕಂಥ 200 ರೂಪಾಯಿ ಏನಿದೆ ಆ 200 ರೂಪಾಯಿಯನ್ನ ಕೇಂದ್ರದ ಕಡೆಯಿಂದ ಆಗಲಿ ಮತ್ತೆ ಇನ್ನು ಉಳಿದಂತಹ ಬೇರೆ ವಿಚಾರದಲ್ಲಿ ಕೊಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಿಂದನೂ ಕೂಡ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ಹೆಚ್ಚುವರಿ 100 ರೂಪಾಯಿ ಕೊಡೋಕೆ ಸಮ್ಮತಿಸಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಆದ್ರಿಂದ ಈಗ ಆರಂಭ ಆಗಿರ್ತಕ್ಕಂಥ ಸಿಎಂ ನೇತೃತ್ವದ ಸಭೆಯಲ್ಲಿ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಚರ್ಚೆ ಮಾಡೋರಿದ್ದಾರೆ. ಮತ್ತೆ ಜ್ವಲಂತ ಸಮಸ್ಯೆಗಳು ಕೂಡ ಒಂದಷ್ಟು ಇದಾವೆ. ಆ ಸಕ್ಕರೆ ಕಾರ್ಖಾನೆಯ ಮೇಲೆ ಒಂದಷ್ಟು ಆರೋಪಗಳು ಕೂಡ ರೈತರು ಇದಾವೆ ಮತ್ತು ರೈತರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ಬೇಡಿಕೆಗಳು ಕೂಡ ಸರ್ಕಾರಕ್ಕೆ ಇದಾವೆ. ಆ ಬಗ್ಗೆ ಕೂಡ ಚರ್ಚೆ ಈಗ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದು ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು 3300 ರೂಪಾಯಿಗೆ ಬೆಲೆ ನಿಗದಿ ಮಾಡುವ ನಿಟ್ಟಿನಲ್ಲಿ ಒಂದು ಸರ್ಕಾರ ಒಂದಷ್ಟು ಪ್ರಯತ್ನವನ್ನು ಈಗ ಆರಂಭಿಸಿದೆ. ಅದಕ್ಕೆ ಒಂದು ಪ್ರತಿಫಲ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಭೆ ಆರಂಭವಾಗಿದೆ. ಸಭೆ ಮುಗಿದ ನಂತರ 3300 ಆಗುತ್ತಾ ಅಥವಾ 350ಕ್ಕೆ ಏನಾದರೂ ರಾಜ್ಯ ಸರ್ಕಾರ ಒಪ್ಪಿಸುತ್ತಾ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಒಂದಷ್ಟು ಈ ಒಂದು ದೃಢ ಸಂಕಲ್ಪದಿಂದ ಏನಾದರೂ ಚರ್ಚೆ ಮಾಡಿದ್ದೆ ಆದಲ್ಲಿ ಒಂದಷ್ಟು ರೈತರಿಗೆ ಸಿಹಿ ಸುದ್ದಿ ಸಿಗುವಂತದ್ದು ಸಾಧ್ಯತೆ ಇದೆ. ಮತ್ತು ರೈತರೇನಾದರೂ ಈ 3300 ಅಥವಾ 350 ರೂಪಾಯಿಗೆ ಏನಾದರೂ ಒಪ್ಕೊಂಡ್ರೆ ರೈತರು ಮಾಡ್ತಿರ್ತಕ್ಕಂಥ ಪ್ರತಿಭಟನೆಗೆ ಒಂದಷ್ಟು ಸುಖಾಂತ್ಯ ಕಾಣುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚುವರಿ ಬೆಲೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆರಂಭ ಆಗಬಹುದು. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗುತ್ತೆ, ಆಗ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರಬಹುದು, ಹೆಚ್ಚುವರಿ ಹಣವನ್ನು ಕೊಡಿಸುವಂತ ನಿಟ್ಟಿನಲ್ಲಿ. ಆದ್ರೆ ಸದ್ಯದ ಮಟ್ಟಿಗೆ ಒಂದು ಸುಖಾಂತ್ಯ ಕಾಣಬೇಕು ಅನ್ನುವಂಥದ್ದಾದ್ರೆ 3300 ರೂಪಾಯಿ ಬೆಲೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದಷ್ಟು ಕಸರತ್ತನ್ನು ಆರಂಭಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಬಸವರಾಜ್ ನೋಡಿ, ಈಗ ಒಂದು ವೇಳೆ ಇವತ್ತು ಕಬ್ಬು ಬೆಳೆಗಾರರ ಆಕ್ರೋಶ ಕಟ್ಟೆ ಹೊಡೆದು ಆಗಿದೆ, ಈ ಕಡೆ ಮಾಲೀಕರು ಕೂಡ 3200 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. 100 ರೂಪಾಯಿಗೆ ಒಪ್ಕೊಂಡಿಲ್ಲ ಅಂತಂದ್ರೆ ಹೇಗೋ ಮಾಡಿ 100 ರೂಪಾಯಿಗಾದ್ರೂ ಪುಷ್ ಮಾಡೋಣ ಅಂತ ಹೇಳಿ ಅವರು ರಾಜ್ಯ ಸರ್ಕಾರ ಪುಷ್ ಮಾಡುವಂತ ಕೆಲಸವನ್ನ ಮಾಡಿದ್ದೆ ಆದ್ರೆ ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಎಲ್ಲವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕಕ್ಕಾಗಲ್ಲ. ಅಥವಾ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಇಲ್ಲ ಮಾಲೀಕರ ಕಡೆಯಿಂದ ಹಣವನ್ನ ಹೆಚ್ಚುವರಿಯಾಗಿ ಕೊಡಿಸಬೇಕು. ಯಾಕಂದ್ರೆ ಸರ್ಕಾರ ಕೂಡ ಇಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದೆ. ಎಲ್ಲವನ್ನೂ ಕೂಡ ಕೇಂದ್ರಕ್ಕೆ ಬಟ್ಟು ಮಾಡಕ್ಕಾಗಲ್ಲ. ಹಾಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಂದಷ್ಟು ಬಗ್ಗಿಸಬೇಕು ಅನ್ನೋದಾದ್ರೆ ರಾಜ್ಯ ಸರ್ಕಾರ ಒಂದಷ್ಟು ಗಟ್ಟಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ನೋಡಿ, ಇಷ್ಟೊಂದು ನೀವು ಲಾಭವನ್ನ ಮಾಡ್ತಾ ಇದ್ರಿ ಈ ಸಕ್ಕರೆ ಸೇರಿದಂತೆ ಅನೇಕ ಉತ್ಪನ್ನಗಳ ಮೇಲೆ. ಹೆಚ್ಚುವರಿಯಾಗಿ ಕೇವಲ 100 ರೂಪಾಯಿ 150
ರೂಪಾಯಿ ಕೊಡೋಕೆ ಏನು ನಿಮಗೆ ಸಮಸ್ಯೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ನೀವು ಹೀಗೆ ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ಈಗಾಗಲೇ ಏನು ಕಾರ್ಖಾನೆಗಳಿಗೆ ಲಾಸ್ ಆಗ್ತಾ ಇರ್ತಕ್ಕಂಥ, ಯಾಕಂದ್ರೆ ಕಬ್ಬು ಕಟಾವ್ ಆಗ್ತಾ ಇಲ್ಲ ಮತ್ತು ಕಾರ್ಮಿಕರು ಕೂಡ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡಿದ್ದಾರೆ. ಇದು ಇನ್ನಷ್ಟು ತಿಂಗಳಗಟ್ಟಲೆ ಎಳ್ಕೊಂಡು ಹೋದ್ರೆ ಕಾರ್ಖಾನೆಗಳಿಗೆ ಲಾಸ್ ಆಗುತ್ತೆ ಮತ್ತು ರೈತರಿಗೂ ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಹೆಚ್ಚುವರಿ 100 ರೂಪಾಯಿ ಕೊಡ್ತಕ್ಕಂಥದ್ದನ್ನ ಅಥವಾ 150 ರೂಪಾಯಿ ಕೊಡ್ತಕ್ಕಂಥದ್ದನ್ನ ನೀವು ನಿರ್ಧಾರ ಮಾಡಿ ಸಾಗಾಣಿಕೆ ಮತ್ತು ಕಟಾವು ವೆಚ್ಚದ ಬಗ್ಗೆ ಒಂದಷ್ಟು ತೀರ್ಮಾನ ಮಾಡೋಣ. ಯಾಕಂದ್ರೆ ಅದು ಕೇಂದ್ರ FRP ಫಿಕ್ಸ್ ಮಾಡಿದಂತ ಸಂದರ್ಭದಲ್ಲೇ ಈ ಒಂದು ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಬರ್ತದೆ. ಹಾಗಾಗಿ ಈ ಹೆಚ್ಚುವರಿ FRP ಅನ್ನು ನಿಗದಿ ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಈಗಾಗಲೇ ಪ್ರಧಾನಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ, ಭೇಟಿಗೂ ಕೂಡ ಅವಕಾಶ ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಹೆಚ್ಚುವರಿ ಏನಾದರೂ FRP ಆಗಿ ರಿಕವರಿ ಕೂಡ ಜಾಸ್ತಿ ಆಗಿದ್ದೆ ಆದಲ್ಲಿ ಈ ಸಾರಿ ನಿಮಗೆ ಕೂಡ ಲಾಭ ಆಗುತ್ತೆ. ಆದ್ರಿಂದ ಈ ಒಂದು ಹೆಚ್ಚುವರಿ ದರವನ್ನ ನೀವು ನಿಗದಿ ಮಾಡಿಕೊಡಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಬೇಡಿಕೆ. ಅದು ಈಗಷ್ಟೇ ಸಚಿವರ ಜೊತೆ ಒಂದು ಸಭೆ ಮಾಡಿದ ಬಳಿಕ ಸಿಎಂ ಅವರು ಈಗ ಮಾಲೀಕರ ಜೊತೆ ಚರ್ಚೆಯನ್ನು ಆರಂಭಿಸಿದ್ದಾರೆ. ಓಕೆ